ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ವರ್ಷದಡ್ಕದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಶುಕ್ರವಾರದ ಬ್ಲಾಗು. ಸೊ ಬೆಳಗ್ಗೆನೇ ನಮ್ಮ ಮನೆಗೆ 5 ಗಂಟೆಗೆ ಮಟನ್ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಇವತ್ತು ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮಕ್ಕಳು ಬಿರಿಯಾನಿ ಬೇಕು ಅಂತಂದರು. ಬನ್ನಿ ಹೇಗಾಗಿದೆ ಬಿರಿಯಾನಿ ತೋರಿಸ್ತೀನಿ. ಸಾಂಬಾರು, ಮಟನ್ ಸಾಂಬಾರು ಮತ್ತು ಬಿರಿಯಾನಿ ಮಾಡಿದ್ದೀನಿ ಇವತ್ತು. 8 ಕಾಲು ಅಷ್ಟರಲ್ಲೆಲ್ಲ ಬಿರಿಯಾನಿ ಬಿಸಿ ಬಿಸಿ ಟಿಫನ್ಗೆ ರೆಡಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಇದ್ರದ್ದು ಏನಾದರೂ ರೆಸಿಪಿ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡಿ. ನಮ್ಮೂರು ಬಂದು ಗುಬ್ಬಿ, ಹಾಗಾಗಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಶ್ವೇತಾ ಬ್ಲಾಗ್ ಗುಬ್ಬಿ ಅಂತ ಇಟ್ಟಿದ್ದೀನಿ. ಸೊ ನೇಮ್ನ ಚೆಕ್ ಮಾಡಿ, ಬೇಕಿದ್ರೆ ಸರ್ಚ್ ಮಾಡಿದ್ರೆ ಸಿಗತ್ತೆ. ತುಂಬ ಅಡುಗೆ ರೆಸಿಪಿಗಳು, ಮೋಟಿವೇಶನ್ ವೀಡಿಯೋಸು ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಅಲ್ಲೂ ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಬಿರಿಯಾನಿ ರೆಡಿ ಆಯಿತು. ಒಂದು ಕಡೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ ಮೊಸರು ಬಜ್ಜಿ ಮತ್ತು ಬಿರಿಯಾನಿ ಮಕ್ಕಳಿಗೆಲ್ಲ ಹಾಕ್ಕೊಟ್ವಿ. ಮನೆಯವರು ಕೂಡ ಎಲ್ಲ ಟೇಸ್ಟ್ ಮಾಡಿ ಸಿಕ್ಕಾಬಟ್ಟೆ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸೊ ನಮ್ಮ ಸೈಡಲ್ಲೆಲ್ಲ ಗುಡ್ಡೆ ಮಾಂಸ ಅಂತ ಕರೀತಾರೆ ನೋಡಿ, ಅದೇ ಥರ ನಮ್ಮ ಮನೆಯಲ್ಲೂ ತರಿಸಿದ್ವಿ. ಸೊ ನೋಡಿ, ಮಧ್ಯಾಹ್ನಕ್ಕೆ ಮುದ್ದೆ, ರೈಸು, ಸಾಂಬಾರು ರೆಡಿ ಆಯಿತು. ಇನ್ನು ಈ ವರ್ಷದ ಯುಗಾದಿ ಹಬ್ಬ ಕೂಡ ಮುಗಿಯಿತು. ಇನ್ನು ಸಂಜೆ ಸುಜಿತು ನಾನು ಚಂದ್ರ ದರ್ಶನನ ಮಾಡಿದ್ವಿ. ಸೊ ತುಂಬ ಖುಷಿಯಾಯಿತು. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ಸೊ ಇದ್ರ ಕಂಪ್ಲೀಟ್ ಬ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಮುಂದಿನ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್